ಗೈಸ್. ಹಾ, ಎಲ್ಲರಿಗೂ ನಮಸ್ಕಾರ. ಈಗ ಕರೆಂಟ್ ಎಲೆಕ್ಟ್ರಿಸಿಟಿನ ನೋಡ್ತಾ ಹೋಗೋಣ. ಕ್ಲಾಸ್ 10th ನ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಬರೀ ಎಲೆಕ್ಟ್ರಿಸಿಟಿ ಅಂತಾನೂ ಕರಿತೀವಿ. ಏನಂತ ಕರಿತಾ ಹೋಗ್ತಿದ್ದೀವಿ? ಕರೆಂಟ್ ಎಲೆಕ್ಟ್ರಿಸಿಟಿ, ರೈಟ್? ಎಸ್. ಓಕೆ, ಈಗ ಕರೆಂಟ್ ಎಲೆಕ್ಟ್ರಿಸಿಟಿನ ನೋಡ್ತಾ ಹೋಗೋಣ. ಕ್ಲೀನ್ ಆಗಿ ಹೇಳ್ಕೊಡ್ತಾ ಹೋಗಿ, ರೈಟ್? ಈಗ ಕರೆಂಟ್ ಎಲೆಕ್ಟ್ರಿಸಿಟಿಯ ಮುಂಚೆ ನಿಮ್ಗೆ ಚಾರ್ಜಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗತ್ತೆ, ರೈಟ್? ಏನು ಚಾರ್ಜಸ್? ಈಗ ನಿಮ್ಗೆಲ್ಲರಿಗೂ ಗೊತ್ತು, ಈ ಪ್ರಕೃತಿಯಲ್ಲಿ ಏನೇನಿದೆಯಲ್ಲ, ಆಬ್ಜೆಕ್ಟ್ಸ್, ಸಬ್ಸ್ಟೆನ್ಸಸ್, ಫಂಡಮೆಂಟಲ್ಸ್, ಅಷ್ಟೆಲ್ಲ ಬೇಡ ಸದ್ಯಕ್ಕೆ. ಇದೊಂದು ಪೆನ್ ತಗೋಣ. ಈ ಪೆನ್ ಯಾವ್ದ್ರಿಂದ ಆಗಿದೆ? ಆಟಮ್ಸ್ ಗಳಿಂದ ಆಗಿದೆ, ರೈಟ್? ಯಾವ್ದ್ರಿಂದ ಆಗಿದೆ? ಫಸ್ಟ್ ಆಟಮ್ ಇಂದ ತಗೊಂತ ಹೋಗೋಣ. ಎಲ್ಲಾ ಪ್ರಪಂಚದಲ್ಲಿ ಏನೇನಾಗಿದೆಯಲ್ಲ ಎಲ್ಲದೂ ಕೂಡ ಆಟಮ್ಸ್ ಗಳಿಂದ ಆಗಿದೆ. ನಿಮ್ಗೆ ಆಟಮ್ಸ್ ನ ಸ್ಟ್ರಕ್ಚರ್ ಗೊತ್ತು, ಕರೆಕ್ಟಾ? ಮಧ್ಯದಲ್ಲಿ ನ್ಯೂಕ್ಲಿಯಸ್, ಅದರ ಸುತ್ತ ಆರ್ಬಿಟಲ್ಸ್ ಗಳು ಇರ್ತವೆ. ಇಲ್ಲಿ ಎಲೆಕ್ಟ್ರಾನ್ಸ್ ಗಳು ಸುತ್ತುತ್ತಾ ಇರ್ತವೆ. ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ? ಪ್ರೋಟಾನ್ ಇರುತ್ತೆ, ಮತ್ತೆ ನ್ಯೂಟ್ರಾನ್ ಇರುತ್ತೆ, ರೈಟ್? ಏನೇನಿರುತ್ತೆ? ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಇದೊಂದು ರೆಪ್ರೆಸೆಂಟೇಷನ್ ಆಫ್ ಆಟಮ್ ಅಂತ ಕರೀತಾ ಹೋಗ್ತೀವಿ, ರೈಟ್? ಈಗ ಆಟಮ್ ಅಲ್ಲಿ ನೀವು ನೋಡ್ದಂಗೆ ಎಲೆಕ್ಟ್ರಾನ್ ಇದೆ ಮತ್ತೆ ಪ್ರೋಟಾನ್ ಇದೆ ಅಂತ ತಗೊಂತ ಹೋಗ್ತೀವಿ. ಇದು ನೆನಪಿರ್ಬೋದು, ಈ ಎಲೆಕ್ಟ್ರಾನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ ಹೇಳಿರ್ತಾರೆ. ಯಾವ ಚಾರ್ಜ್? ನೆಗೆಟಿವ್ ಚಾರ್ಜ್. ಪ್ರೋಟಾನ್ ಮೇಲೆ ಈ ಪಾಸಿಟಿವ್ ಅಂತ ಕರಿತಾ ಹೋಗ್ತೀವಿ. ಪ್ರೋಟಾನ್ ನ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂದ್ರೆ, ಎಲ್ಲಾ ಸಬ್ಸ್ಟೆನ್ಸ್ ಮೇಲೂ ಚಾರ್ಜಸ್ ಎಕ್ಸಿಸ್ಟ್ ಇರುತ್ತೆ. ಅಂದ್ರೆ ಚಾರ್ಜಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಇದೊಂದು ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಕರೀತಾ ಹೋಗು. ಚಾರ್ಜಸ್ ಅಲ್ಲೇ ಎರಡು ತರದ ಚಾರ್ಜಸ್ ಗಳಿದಾವೆ. ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ಗೆ ಪ್ರೋಟಾನ್ ಎಕ್ಸಾಂಪಲ್, ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಾನ್ ಎಕ್ಸಾಂಪಲ್. ಈಗ ನಾರ್ಮಲ್ ಆಗಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಾವು ನೆಗೆಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡ್ತೀವಿ. ಯಾವ ಚಾರ್ಜ್ ನ? ನೆಗೆಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಒಂದು ಎಲೆಕ್ಟ್ರಾನ್ ಮೇಲೆ ಎಷ್ಟು ಚಾರ್ಜಸ್ ಕನ್ಸಿಸ್ಟ್ ಆಗುತ್ತೆ ಅಂತಾನು ಕೇಳ್ತಾರೆ. ಎಷ್ಟು ಚಾರ್ಜಸ್ ಅಂದ್ರೆ -1.6 into 10 to the power of -19 ಕೂಲಮ್ಸ್. 19 ಕೂಲಮ್ಸ್. ಒಂದು ಎಲೆಕ್ಟ್ರಾನ್ ಮೇಲೆ ಎಷ್ಟು ಚಾರ್ಜಸ್ ಕನ್ಸಿಸ್ಟ್ ಆಗಿರುತ್ತೆ ಅಂದ್ರೆ -1.6 into 10 to the power of -19 ಕೂಲಮ್. ಇದರಿಂದ ಇನ್ನೊಂದು ನೋಡಕ್ ಸಿಕ್ತು, ನಾವು ಚಾರ್ಜಸ್ ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತಾ ಹೋಗ್ತಿದೀವಿ? ಕೂಲಮ್. ಏನಂತ ಕರಿತೀವಿ ಇದನ್ನ? ಕೂಲಮ್. ದ SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್. ಗೊತ್ತಾಯ್ತಾ? ಚಾರ್ಜ್ ಬಗ್ಗೆ ಎಲ್ಲ ಇಂಟ್ರಡಕ್ಷನ್ ಆಯ್ತಾ? ಏನು ಚಾರ್ಜಸ್ ಅಂದ್ರೆ? ಇಟ್ ಈಸ್ ಅನ್ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಎನ್ ಮ್ಯಾಟರ್. ಅಂದ್ರೆ ಚಾರ್ಜಸ್ ಪ್ರತಿಯೊಂದು ಮ್ಯಾಟರ್ ನಲ್ಲೂ ಇರುತ್ತೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಆಟಮ್ ನ ಕನ್ಸಿಡರೇಷನ್ ನ ನೋಡಿದ್ವಿ. ಒಟ್ಟು ಎರಡು ತರದ ಚಾರ್ಜಸ್ ಗಳನ್ನ ನೋಡ್ತಾ ಹೋದ್ವಿ. ಒಂದನ್ನ ಪಾಸಿಟಿವ್ ಚಾರ್ಜ್ ಅಂತ ಕರಿತಾ ಹೋದ್ರೆ, ಇನ್ನೊಂದನ್ನ ನೆಗೆಟಿವ್ ಚಾರ್ಜಸ್ ಅಂತ ತಗೊಂತಾ ಹೋದ್ವಿ. ಅದಾದ್ಮೇಲೆ ಒಂದು ಎಲೆಕ್ಟ್ರಾನ್ ಮೇಲೆ ಎಷ್ಟು ಚಾರ್ಜಸ್ ಇರುತ್ತೆ ಅಂತ ನೋಡ್ತಾ ಹೋದಾಗ -1.6 into 10 to the power of -19 ಕೂಲಮ್. SI ಯೂನಿಟ್ ಆಫ್ ಚಾರ್ಜ್ ಕೂಲಮ್ಸ್ ಅಂತ ತಗೊಂತ ಹೋದ್ರು. ಈಗ ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ನ ನೋಡ್ತಾ ಹೋಗೋಣ. ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ನ ನೋಡ್ತಾ ಹೋಗ್ತೀವಿ. ಏನು ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ನೋಡ್ತಾ ಹೋದಾಗ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ನ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಪರ್ಟಿ, ದೇ ಆರ್ ಅಡಿಟಿವ್ ಅಂತ ಕರಿತಾ ಹೋಗ್ತೀವಿ. ಅಡಿಟಿವ್ ಇನ್ ನೇಚರ್.
ರೈಟ್. ಅದಾದ್ಮೇಲೆ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಅದಾದ್ಮೇಲೆ ಕ್ವಾಂಟೈಸೇಷನ್ ಆಫ್, ಅಥವಾ ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂತ ತಗೊಂತ ಹೋಗ್ತೀವಿ. ಓಕೆ, ಫಸ್ಟ್ ಪ್ರಾಪರ್ಟಿ ಅಡಿಟಿವ್ ಇನ್ ನೇಚರ್ ಅಂತ ನೋಡ್ತಾ ಹೋದ್ವಿ. ಓಕೆ, ಅಡಿಟಿವ್ ನೇಚರ್ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ 1 ಕೂಲಂಬ್ ಆಫ್ ಚಾರ್ಜಸ್ ಇದೆ, ಇಲ್ಲಿ 2 ಕೂಲಂಬ್ ಆಫ್ ಚಾರ್ಜಸ್ ಇದೆ. ರೈಟ್. ಈಗ ಇದೊಂದು ಹೋಲ್ ಸಿಸ್ಟಮ್ ಒಂದು ಅಂತ ತಗೊಂತ ಹೋದಾಗ ಈ ಒಂದು ಸಿಸ್ಟಮ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ತಗೊಂತ ಹೋದಾಗ ಟೋಟಲ್ ಚಾರ್ಜಸ್ ಇಸ್ ಈಕ್ವಲ್ ಟು 1 ಕೂಲಂಬ್ ಪ್ಲಸ್ 2 ಕೂಲಂಬ್ ಎಷ್ಟಾಯ್ತು? 3 ಕೂಲಂಬ್. ಅಂದ್ರೆ ಚಾರ್ಜಸ್ ನ ನಾವು ನಾರ್ಮಲ್ ಅಡಿಷನ್ ಆಗಿ ಮಾಡಬಹುದು ಅಂತ. ಓಕೆನಾ? ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಚಾರ್ಜಸ್ ನ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಕನ್ಸರ್ವೇಷನ್ ಆಫ್ ಚಾರ್ಜಸ್ ಅಂದ್ರೆ ಏನು? ನಾವು ಚಾರ್ಜಸ್ ನ ಕ್ರಿಯೇಟ್ ಕೂಡ ಮಾಡಕ್ಕಾಗಲ್ಲ, ಡಿಸ್ಟ್ರಾಯ್ ಕೂಡ ಮಾಡಕ್ಕಾಗಲ್ಲ. ಅಂದ್ರೆ ಚಾರ್ಜಸ್ ಕ್ಯಾನ್ neither be created nor be destroyed. ಓಕೆನಾ? ಇದು ಮ್ಯಾಟರ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ, ಅದನ್ನ ಕ್ರಿಯೇಟ್ ಕೂಡ ಮಾಡಕ್ಕಾಗಲ್ಲ, ಡಿಸ್ಟ್ರಾಯ್ ಕೂಡ ಮಾಡಕ್ಕಾಗಲ್ಲ. ಓಕೆನಾ? ಅದಾದ್ಮೇಲೆ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ನ ನೋಡ್ತಾ ಹೋಗೋಣ. ಥರ್ಡ್ ಪ್ರಾಪರ್ಟಿ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಏನ್ ಹೇಳ್ತಾ ಹೋಗುತ್ತೆ, ಇದಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನ ನೋಡ್ಕೊಂತ ಹೋಗಿ. Q is equal to N into E. Q is equal to N into E. Q ಅಂದ್ರೆ ಚಾರ್ಜ್, N ಅಂದ್ರೆ ಇಂಟಿಗ್ರಲ್ ನಂಬರ್, E ಅಂದ್ರೆ ಚಾರ್ಜ್ ಆನ್ 1 ಎಲೆಕ್ಟ್ರಾನ್. ಚಾರ್ಜ್ ಆನ್ 1 ಎಲೆಕ್ಟ್ರಾನ್. Q is equal to Ne ಅಂತ ತಗೊಂತ ಹೋಗ್ತೀವಿ. ಈಗ Q ಅಂದ್ರೆ ಚಾರ್ಜ್ ಅಂದ್ರೆ, N ಅಂದ್ರೆ ಇಂಟಿಗ್ರಲ್ ನಂಬರೇ ಆಗಿರ್ಬೇಕು, E ಅಂದ್ರೆ ಚಾರ್ಜ್ ಆನ್ 1 ಎಲೆಕ್ಟ್ರಾನ್. ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಏನಂದಿದ್ದೆ? -1.6 into 10 to the power of -19. ರೈಟ್? ಕೂಲಂಬ್ಸ್. ರೈಟ್? ಇದೇನ್ ಹೇಳ್ತಾ ಹೋಗ್ತಿದೆ ಅಂದ್ರೆ, ಈಗ ಒಂದು ಚಾರ್ಜ್ ಎಕ್ಸಿಸ್ಟ್ ಆಗ್ತಿದೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಮೇಲಿರುವ ಚಾರ್ಜ್ ನ ಇಂಟಿಗ್ರಲ್ ನಂಬರ್ ನಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಓಕೆನಾ? ಹೇಗೆ ಅಂತ ತಗೊಂತ ಹೋದಾಗ, ಅಂದ್ರೆ ನಾವು ಯಾವಾಗ N is equal to Q divided by E ಮಾಡ್ತೀವಲ್ಲ, ಆವಾಗ ನಮಗೆ ಇಂಟೀಜರ್ ವ್ಯಾಲ್ಯೂಗಳೇ ಬರಬೇಕಾಗುತ್ತೆ. ಏನ್ ವ್ಯಾಲ್ಯೂಸ್? ಇಂಟೀಜರ್ಸ್ ನಂಬರೇ ಬಂದಿರಬೇಕಾಗುತ್ತೆ. ಆ ಪ್ರಾಪರ್ಟಿನ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಗೊತ್ತಾಯ್ತಾ? ಓಕೆ, ಈಗ ಸುಮ್ಮನೆ ರಿವೈಸ್ ಮಾಡ್ತಾ ಹೋಗ್ತೀನಿ. ಏನ್ ಕಲಿತಾ ಹೋದ್ವಿ? ಈಗ ಪ್ರಕೃತಿಯಲ್ಲಿ ಚಾರ್ಜಸ್ ಅಂದ್ರೆ ಏನು ಅಂತ ನೋಡ್ತಾ ಹೋದ್ವಿ. ಇಟ್ ಇಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಅನ್ ಮ್ಯಾಟರ್ ಅಂತ ತಗೊಂತ ಹೋದ್ವಿ. 2 ತರದ ಚಾರ್ಜಸ್ ಗಳಿದಾವೆ, ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಅದಾದ್ಮೇಲೆ ಒಂದು ಎಲೆಕ್ಟ್ರಾನ್ ಮೇಲೆ ಎಷ್ಟು ಚಾರ್ಜಸ್ ಇದೆ ಅಂತ ತಗೊಂತ ಹೋದಾಗ -1.6 into 10 to the power of -19 ಕೂಲಮ್ ಅಂತ ತಗೊಂತ ಹೋದ್ವಿ. ಕೂಲಮ್ಸ್ ಅಂದ್ರೆ ಏನು? SI ಯೂನಿಟ್ ಆಫ್ ಚಾರ್ಜಸ್ ಅಂತ ತಗೊಂತ ಹೋದ್ವಿ. ರೈಟ್? ಅದಾದ್ಮೇಲೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ನ ನೋಡ್ತಾ ಹೋದಾಗ ದೇ ಆರ್ ಅಡಿಟಿವ್ ಇನ್ ನೇಚರ್, ಕನ್ಸರ್ವೇಷನ್ ಆಫ್ ಚಾರ್ಜಸ್, ಅದಾದ್ಮೇಲೆ ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂತ ತಗೊಂತ ಹೋಗ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕ್ವಾಂಟೈಸ್ಡ್ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. Q is equal to N into E. ಓಕೆನಾ? ಇಲ್ಲಿ ತನಕ ಗೊತ್ತಾಯ್ತಾ? ಓಕೆ. ದೇವ ಓಕೆ, ಈಗ ಪಾಠಕ್ಕೆ ಎಂಟರ್ ಆಗ. ಆಕ್ಚುಲಿ ಪಾಠ ಎಂಟರ್ ಆಗಿ ಬಹಳ ನಿಮಿಷಗಳಾಯ್ತು, ಆದ್ರೆ ಈಗ ಏನ್ ನೋಡ್ತಾ ಹೋಗ್ತಿದೀವಿ ಅಂದ್ರೆ ಆಕ್ಚುಯಲ್ ಏನು ಹೆಡ್ಡಿಂಗ್ ಇದೆಯಲ್ಲ ಅದನ್ನ ಓದಕ್ ಹೋಗ್ತಾ ಹೋಗ್ತಿದೀವಿ. ಇದನ್ನ ಎಲೆಕ್ಟ್ರಿಸಿಟಿ ಅಂತಾನೂ ಕರೀತಾರೆ, ಅಥವಾ ಕರೆಂಟ್ ಅಂತಾನೂ ಕರೀತಾ ಹೋಗ್ತಾರೆ, ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತಾನೂ ಕರಿತೀವಿ. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂತ ನೋಡ್ತಾ ಹೋಗ್ತೀವಿ. ಈಗ ಕರೆಂಟ್ ಎಲೆಕ್ಟ್ರಿಸಿಟಿನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಕಂಡಕ್ಟರ್ ಅಥವಾ ಒಂದು ವೈರ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಏನಿದು? ವೈರ್. ಇಲ್ಲಿ ವೈರ್ ಇಲ್ಲ, ಎಲ್ಲಿದ್ರೆ ಅದರಲ್ಲಿ ಹೇಳ್ಕೊಡ್ತಾ ಹೋಗ್ತಿದೆ. ಓಕೆ, ಈಗ ವೈರ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ.
ಈ ವೈಯರ್ ಅಂದ್ರೆ ಯಾವ್ದ್ರಿಂದ? ನಾನೇನ್ ಹೇಳಿದೆ, ಚಾರ್ಜ್ ಇದೆ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಕರಿತಾ ಹೋದೆ. ಅಂದ್ರೆ ಚಾರ್ಜಸ್ ಎಲ್ಲಾ ಕಡೆ ಎಕ್ಸಿಸ್ಟ್ ಆಗಿದೆ ಪ್ರಪಂಚದಲ್ಲಿ. ಏನೇ ಈಗ ವೈಯರ್ ತಗೊಂಡ್ರು ಅದ್ರೊಳಗೂ ಚಾರ್ಜಸ್ ಇರುತ್ತೆ ಅಂತ ತಗೊಂತ ಹೋಗ್ತೀವಿ. ಯಾವಾಗ ಈ ವೈಯರು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವೋ, ಏನಂದ್ರೆ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವೋ, ಇಲ್ಲಿರುವ ಎಲೆಕ್ಟ್ರಾನ್ಸ್ ಏನು ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ ಅಂತ ತಗೊಂತ ಹೋಗೋಣ. ಎಲೆಕ್ಟ್ರಾನ್ಸ್ ಬೇಡ, ಚಾರ್ಜಸ್ ಅಂತ ತಗೊಂತ ಹೋಗೋಣ. ಇಲ್ಲಿ ಚಾರ್ಜಸ್ ಗಳಿರ್ತವೆ, ಕರೆಕ್ಟಾ? ಯಾವಾಗ ಒಂದು ಕಂಡಕ್ಟರ್ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವೋ ಆವಾಗ ಈ ಚಾರ್ಜಸ್ ಗಳು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ? ಚಾರ್ಜಸ್ ಗಳು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮೂವ್ ಆಗ್ತಾ ಹೋಯ್ತು, ಈ ಚಾರ್ಜಸ್ ಮೂವ್ ಆಯ್ತು, ಈ ಚಾರ್ಜ್ ಕೂಡ ಮೂವ್ ಆಯ್ತು, ಮೂವ್ ಆಯ್ತು. ಓಕೆ, ಮೂವ್ ಆಗ್ತಿದೆ. ಮುಂದೆ ಏನು? ಈಗ ಕರೆಂಟಿಗೆ ಫಾರ್ಮುಲಾ ಕೊಡ್ತಾ ಹೋಗ್ತಾರೆ. ವಾಟ್ ಈಸ್ ಕರೆಂಟ್ ಅವರ್ ಎಲೆಕ್ಟ್ರಿಸಿಟಿ ಅಂದ್ರೆ Q ಡಿವೈಡೆಡ್ ಬೈ ಟಿ. I is equal to Q divided by T. ಈಗ ಏನಂದ್ರೆ ಚಾರ್ಜಸ್ ಗಳು ಮೂವ್ ಆಗತ್ತೆ ಅಂತ ಹೇಳಿದೆ. ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಅಂತ ತಗೊಂತ ಹೋಗ್ತೀವಿ. ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಏರಿಯಾ ಬೇಡ, ಈ ಕಂಪ್ಲೀಟ್ ಕಂಡಕ್ಟರ್ ಅಂತ ತಗೊಂತ ಹೋಗೋಣ. ಈಗ ಚಾರ್ಜಸ್ ಪ್ರತಿ 1 ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ಚಾರ್ಜಸ್ ಮೂವ್ ಆಗತ್ತಲ್ಲ ಅದನ್ನ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ತಗೊಂತ ಹೋಗ್ತೀವಿ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಈಗ ಒಂದು ಡೋರ್ ಅಂತ ತಗೊಂತ ಹೋಗೋಣ. ಇಲ್ಲಿ ಮನುಷ್ಯರಿದ್ದಾರೆ, ಒಬ್ಬ ಪರ್ಸನ್ ಇದ್ದಾನೆ, 2 ಪರ್ಸನ್ ಇದ್ದಾನೆ, 3 ಪರ್ಸನ್ ಇದ್ದಾನೆ. ಈಗ ಟೈಮರ್ನ ಆನ್ ಮಾಡಿದೆ. ಈಗ ಈ ಡೋರ್ನ ಥ್ರೂ ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಒಂದು ಡೋರ್ನ ದಾಟ್ತಾರೋ ಎಷ್ಟು ಸೆಕೆಂಡ್ ನಲ್ಲಿ ಅದನ್ನ ಕರೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ತರನೇ ಈ ಕಂಡಕ್ಟರ್ ನಲ್ಲಿ ಎಷ್ಟು ನಂಬರ್ ಆಫ್ ಚಾರ್ಜಸ್ ಪ್ರತಿ ಸೆಕೆಂಡ್ ಅಲ್ಲಿ ಮೂವ್ ಆಗುತ್ತೋ ಅದನ್ನ ಕರೆಂಟ್ ಅಂತ ತಗೊಂತ ಹೋಗ್ತೀವಿ. ಅದಕ್ಕೆ ಫಾರ್ಮುಲಾ I is equal to Q divided by T. ಇದಕ್ಕೆ SI ಯೂನಿಟ್ ಏನು ಅಂದ್ರೆ ಆಂಪಿಯರ್. ಏನು? ಆಂಪಿಯರ್. ಓಕೆನಾ? ಕರೆಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡಿದೆ. ಈ ಕಂಡಕ್ಟರ್ಗೆ ಬ್ಯಾಟ್ರಿನ ಕನೆಕ್ಟ್ ಮಾಡಿದೆ. ಯಾವಾಗ ಒಂದು ಕಂಡಕ್ಟರ್ಗೆ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವೋ ಆಗ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡುತ್ತೆ. ಈಗ ಕರೆಂಟ್ ಅಂದ್ರೆ ಏನು ಅಂದ್ರೆ ನಂಬರ್ ಆಫ್ ಚಾರ್ಜಸ್ ಅಥವಾ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಕರೆಂಟ್ ಅಂತ ತಗೊಂತ ಹೋಗ್ತೀವಿ. ಅಂದ್ರೆ ಎಷ್ಟು ನಂಬರ್ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಮೂವ್ ಆಗುತ್ತಲ್ವಾ ಆ ಕಂಡಕ್ಟರ್ ನಲ್ಲಿ ಅದನ್ನ ಕರೆಂಟ್ ಅಂತ ತಗೊಂತ ಹೋಗ್ತೀವಿ. ಓಕೆನಾ? ಡೆಫಿನೇಷನ್ ಬರೆಯೋಣ. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಕರೆಂಟ್. ಇದರ SI ಯೂನಿಟ್ ಏನು? ಆಂಪಿಯರ್. ಕರೆಂಟ್ ನ ಡೆಫಿನೇಷನ್ ಗೊತ್ತಾಯ್ತಾ? ಈ ವಿಡಿಯೋನ ಲಾಸ್ಟ್ ಟಾಪಿಕ್ ಅಂತ ತಗೊಂತ ಹೋಗೋಣ. ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ ತಗೊಂತ ಹೋಗೋಣ. ಈಗ ಏನಂದ್ರೆ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡು ಅಂದೆ. ಈ ಕಂಡಕ್ಟರ್ಗೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾ ಹೋದ್ವಿ. ಈ ಬ್ಯಾಟ್ರಿ ಕೆಲಸ ಏನಂದ್ರೆ ಈ ಕಂಡಕ್ಟರ್ ನಲ್ಲಿ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದನ್ನ ಬಿಲ್ಟ್ ಮಾಡೋದು ಕೆಲಸ ಅಷ್ಟೇ. ಬ್ಯಾಟ್ರಿ ಏನ್ ಮಾಡುತ್ತೆ? ಈ ಕಂಡಕ್ಟರ್ ನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕಾಸ್ ಮಾಡುತ್ತೆ, ಅಷ್ಟೇ ಕೆಲಸ ಬ್ಯಾಟ್ರಿ. ಓಕೆನಾ? ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಇಲ್ಲೊಂದು ಚಾರ್ಜ್ ಇದೆ ಅಂತ ತಗೊಂತ ಹೋಗೋಣ. ಓಕೆನಾ? ಕಂಡಕ್ಟರ್ ಅಂದ್ರೆ ಚಾರ್ಜಸ್ ಗಳು ಇರ್ತವೆ. ಲೆಟ್ ಅಸ್ ಕನ್ಸಿಡರ್ 1 ಚಾರ್ಜ್. ಈ ಒಂದು ಚಾರ್ಜ್ ಇಲ್ಲಿಂದ
ಇಲ್ಲಿ ಪಾಯಿಂಟ್ ಎ ಅಂತ ತಗೊಂತ ಹೋಗ್ತೇನೆ, ಇಲ್ಲಿ ಪಾಯಿಂಟ್ ಬಿ ಅಂತ ತಗೊಂತ ಹೋಗ್ತೇನೆ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಬರಕ್ಕೆ ಈ ಚಾರ್ಜ್ ಎಷ್ಟು ಕೆಲಸ ಮಾಡಿರತ್ತಲ್ಲ, ಈಗ ಲೆಟ್ ಅಸ್ ಕನ್ಸಿಡರ್ ಒಬ್ಬ ಪರ್ಸನ್ ಇದ್ದಾನೆ, ಅವನು ಎ ಪಾಯಿಂಟ್ ಅಲ್ಲಿ ಇದ್ದಾನೆ. ಪಾಯಿಂಟ್ ಬಿ ಗೆ ಬರಕ್ಕೆ ಒಂದ್ ಸ್ವಲ್ಪ ಕೆಲಸ ಮಾಡಬೇಕು, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಸ್ವಲ್ಪ ಕೆಲಸ ಮಾಡ್ಬೇಕು, ಕರೆಕ್ಟಾ? ಕರೆಕ್ಟ್ ಏನ್ರಿ? ಅಮೌಂಟ್ ಆಫ್ ವರ್ಕ್ ಗೊತ್ತು ತಾನೆ, ಕೆಲಸ. ಈಗ ಈ ಪೆನ್ ಇಲ್ಲಿಗೆ ತರಕ್ಕೆ ಏನೋ ಕೆಲಸ ಮಾಡಬೇಕಾಗಿತ್ತು, ಕರೆಕ್ಟಾ? ಆ ಕೆಲಸ ವರ್ಕ್. ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಈ ಒಂದು ಚಾರ್ಜ್ ಈ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಗೆ ತರಕ್ಕೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಮಾಡಿದೀನಲ್ಲ, ಅದನ್ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರೀತಾ ಹೋದ್. ಅರ್ಥ ಆಯ್ತಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಫಾರ್ಮುಲಾ W/Q. ಓಕೆನಾ? ಏನ್ ಹೇಳುತ್ತೆ? ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಅಥವಾ ಫ್ರಮ್ ಪಾಯಿಂಟ್ 1 ಟು ಪಾಯಿಂಟ್ 2 ಈಸ್ ಕಾಲ್ಡ್ ಪೊಟೆನ್ಶಿಯಲ್ ಡಿಫರೆನ್ಸ್. ಓಕೆನಾ? ಅರ್ಥ ಆಯ್ತಾ? ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಯೂನಿಟ್ ಏನು ಅಂತ ತಗೊಂತ ಹೋದಾಗ ವೋಲ್ಟ್ಸ್ ಅಂತ ತಗೊಂತ ಹೋಗ್ತೀವಿ. ಇಲ್ಲಿಗೆ ನಿಮ್ಮ ಇಂಟ್ರಡಕ್ಷನ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ ಮುಗೀತು. ಅರ್ಥ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.